ಇನ್ನು ಘಟಪ್ರಭಾ ನದಿ ಅಬ್ಬರಕ್ಕೆ ಬೆಚ್ಚಿ ಬಿದ್ದಂತ ಗೋಕಾಕ್ ಜನ ಘಟಪ್ರಭಾ ನದಿಯಲ್ಲಿ ಮತ್ತೆರಡು ಅಡಿ ನೀರು ಏರಿಕೆಯಾಗಿದೆ. ಘಟಪ್ರಭಾ ನದಿಯ ಅಬ್ಬರಕ್ಕೆ ಈಗ ಗೋಕಾಕ್ನ ಜನತೆ ಭಯಭೀತರಾಗಿದ್ದಾರೆ. ಮತ್ತೆ 2 ಅಡಿ ನೀರಿನ ಮಟ್ಟ ಏರಿಕೆಯಾಗಿದೆ ಘಟಪ್ರಭಾ ನದಿಯಲ್ಲಿ. ಕುಂಬಾರ ಗಲ್ಲಿಯಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಬ್ಯಾಳಿಘಾಟದಲ್ಲಿ 20ಕ್ಕೂ ಅಧಿಕ ಅಂಗಡಿಗಳಿಗೂ ಕೂಡ ನೀರು ನುಗ್ಗಿರೋದು. ಅಂಗಡಿಯಲ್ಲಿದ್ದಂಥ ವಸ್ತುಗಳು ಎಲ್ಲವನ್ನೂ ಕೂಡ ಬಿಟ್ಟೆ ಅಲ್ಲಿಂದ ವ್ಯಾಪಾರಸ್ಥರು ಹೊರಟಿದ್ದಾರೆ. ಕಟ್ಟಿಗೆ ಅಡ್ಡ, ಗ್ಯಾರೇಜ್, ಚುರುಮುರಿ ಬಟ್ಟಿ, ಹಾಗೇನೆ ಶಾಪ್ ಇವೆಲ್ಲವೂ ಕೂಡ ಮುಳುಗಡೆ ಆಗಿದೆ. ಆತಂಕದಲ್ಲಿ ಬೆಳಗಾವಿ ಜಿಲ್ಲೆಯ ಗೋಕಾಕ್ ನಗರದ ಜನರು. ನೀರಿನ ಮಟ್ಟ ಇನ್ನೂ ಒಂದಷ್ಟು ಅಡಿಗಳು ಹೆಚ್ಚಾಗಿರೋದ್ರಿಂದ ನೀವು ನೋಡ್ತಾ ಇದ್ದೀರಿ ಪರಿಸ್ಥಿತಿ. ನಮ್ಮ ಬೆಳಗಾವಿಯ ಪ್ರತಿನಿಧಿ ಸಹದೇವ್ ಇಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ನದಿ ಅಬ್ಬರಕ್ಕೆ ಗೋಕಾಕ್ ನಗರದ ಜನರು ಅಕ್ಷರಶಃ ನಲುಗಿ ಹೋಗಿರುವಂಥದ್ದು. ಸದ್ಯ ಈಗ ಗೋಕಾಕ್ ನಗರದಲ್ಲಿ ಸಾಕಷ್ಟು ಅವಾಂತರಗಳನ್ನು ಈ ಒಂದು ಘಟಪ್ರಭಾ ನದಿ ಸೃಷ್ಟಿಸ್ತಾ ಇರುವಂಥದ್ದು. ಯಾವ ರೀತಿಯಾದಂತಹ ಪರಿಸ್ಥಿತಿ ಇಲ್ಲಿದೆ ಅನ್ನುವಂಥದ್ದನ್ನು ನೀವೀಗ ಗಮನಿಸಬಹುದಾಗಿದ್ದು, ಇಲ್ಲಿ ನಾನೀಗ ತೋರಿಸ್ತಾ ಇರುವಂತಹ ಅಂಗಡಿಗಳೇನಿದ್ದಾವೆ ಇವೆಲ್ಲವೂ ಕೂಡ ಇಲ್ಲಿ ಮೋಡ್ಕ ಅಂಗಡಿಗಳು, ಗ್ಯಾರೇಜ್ ಕೂಡ ಇಲ್ಲಿ ಇದ್ವು. ಅವೆಲ್ಲವೂ ಕೂಡ ಈಗ ಕಂಪ್ಲೀಟ್ ಆಗಿ ಮುಳುಗಡೆ ಆಗಿರುವಂಥದ್ದು. ಬಹುತೇಕ ಈ ಒಂದು ಕಾಲೋನಿಯಲ್ಲೇ ಸುಮಾರು 50ಕ್ಕೂ ಅಧಿಕ ಅಂಗಡಿಗಳು ಮುಳುಗಡೆ ಆಗಿರುವಂಥದ್ದು. ಅದರ ಜೊತೆಗೆ ಈ ಅಂಗಡಿ ಮುಂಗಟ್ಟುಗಳ ಹಿಂಬದಿಯಲ್ಲೇ ಕುಂಬಾರ್ ಗಲ್ಲಿ ಕೂಡ ಇತ್ತು. ಅದು ಕೂಡ ಅಲ್ಲಿ ಈ ಒಂದು ನದಿ ನೀರು ಬಂದು ಈಗ ಆ ಒಂದು ಗಲ್ಲಿಯಲ್ಲೂ ಕೂಡ ಬಹುತೇಕ ಮನೆಗಳು ಜಲಾವೃತಗೊಂಡಿರುವಂಥದ್ದು. ಸದ್ಯ ನೀರು ಕ್ರಮೇಣವಾಗಿ ಏರಿಕೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಇನ್ನಷ್ಟು ಕಾಲೋನಿಗಳಿಗೆ ಘಟಪ್ರಭಾ ನದಿ ನೀರು ನುಗ್ಗುವಂತಹ ಆತಂಕ ಒಂದು ಕಡೆ ಆದರೆ, ಈಗಾಗಲೇ ಸಾಕಷ್ಟು ಅಂಗಡಿ ಮುಂಗಟ್ಟುಗಳನ್ನು ಖಾಲಿ ಮಾಡಿಕೊಂಡು ಜನ ಬೇರೆ ಕಡೆ ಶಿಫ್ಟ್ ಆಗಿದ್ರೆ, ಮನೆಯಲ್ಲೂ ಕೂಡ ಈಗ ನೀವೀಗ ಗಮನಿಸ್ತಾ ಇದ್ರಿ, ಇದು ಇನ್ನೇನು ಮನೆ ಕೂಡ ಒಳ ಹೋಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಭಯದಲ್ಲೇ ಅವರೆಲ್ಲರೂ ಕೂಡ ಈ ಒಂದು ನದಿಯನ್ನು ವೀಕ್ಷಣೆ ಮಾಡ್ತಾ ಇರುವಂಥದ್ದು. ಅಂದರೆ ಯಾವಾಗ ಬೇಕಾದಾಗೂ ನೀರು ಬರುವಂತಹ ಸಾಧ್ಯತೆ ಹಿನ್ನೆಲೆಯಲ್ಲಿ ಮನೆಗಳನ್ನು ಶಿಫ್ಟ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂಥ ತಯಾರಿ ಕೂಡ ಇಲ್ಲಿರುವಂಥ ಸ್ಥಳೀಯ ಕಾಲೋನಿಯ ಜನರು ಮಾಡ್ತಾ ಇರುವಂಥದ್ದು. ಸದ್ಯ ಸಾಕಷ್ಟು ಜನರಲ್ಲೂ ಕೂಡ ಈಗ ಈ ಒಂದು ಘಟಪ್ರಭಾ ನದಿ ಅಪಾಯವನ್ನು ಭಯವನ್ನು ಮೂಡಿಸ್ತಾ ಇರುವಂಥದ್ದು. ಯಾಕಂದರೆ ಈಗ ಏನು ತೋರಿಸ್ತಾ ಇದ್ದೇವೆ ಇದು ಹೆಚ್ಚಿನ ಪ್ರಮಾಣದಲ್ಲಿ ನೀರು ನುಗ್ಗಿ ಬರ್ತಾ ಇರುವಂಥದ್ದು. ಕ್ರಮೇಣ ನಿಮಿಷಕ್ಕೂ ನೀರು ಜಾಸ್ತಿ ಆಗ್ತಾ ಇದೆ. ಇದರಿಂದ ಸಾಕಷ್ಟು ಅವಾಂತರಗಳು ಕೂಡ ಹೆಚ್ಚಾಗ್ತಾ ಇದ್ದಾವೆ. ಈಗ ಈವರೆಗೂ ಕೂಡ ಸುಮಾರು 300ರಿಂದ 400 ಮನೆಗಳಿಗೆ ನೀರು ನುಗ್ಗಿದೆ ಅನ್ನುವಂಥದ್ದು ಒಂದು ಕಡೆ ಆದರೆ, ಅದರ ಜೊತೆಗೆ ಸಾಕಷ್ಟು ಅಂಗಡಿ ಮುಂಗಟ್ಟುಗಳು ಕೂಡ ಈಗಾಗಲೇ ಏನು ಕಂಪ್ಲೀಟ್ ಆಗಿ ಜಲಾವೃತಗೊಂಡಿರುವಂಥದ್ದು. ಇದರಿಂದ ಒಂದು ಕಡೆ ವ್ಯಾಪಾರಸ್ಥರು ಕೂಡ ಎಲ್ಲೋ ಒಂದು ಕಡೆ ಸಂಕಷ್ಟಕ್ಕೆ ಸಿಲುಕಿದ್ರೆ, ಇನ್ನೂ ಕೆಲವೊಂದಿಷ್ಟು ನಿವಾಸಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಮನೆಗಳನ್ನು ಕಳೆದುಕೊಂಡು ಬೀದಿಗೆ ಬಂದಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್, ಮನೆ TV9 ಬೆಳಗಾವಿ. ಇನ್ನು ಕೃಷ್ಣಾ ನದಿ ಪ್ರವಾಹ ಭೀಕರತೆ ಬಿಚ್ಚಿಡ್ತಾ ಇದೆ. ಡ್ರೋನ್ ದೃಶ್ಯ, ಸಾವಿರಾರು ಹೆಕ್ಟೇರ್ ಪ್ರದೇಶ ಎಷ್ಟು ಮಟ್ಟಿಗೆ ಎಲ್ಲಾ ಕಡೆ ಕೂಡ ನೀರು ತುಂಬಿಕೊಂಡಿದೆ ಅಂತಂದ್ರೆ, ಡ್ರೋನ್ ಮೂಲಕ ನೀವು ಕಣ್ಣಾಯಿಸಿದಷ್ಟು ಕೂಡ ಎಲ್ಲಿ ನೋಡಿದ್ರು ಕೂಡ ನೀರು. ಚಿಕ್ಕೋಡಿ ತಾಲೂಕಿನ ಮಾಂಜರಿ, ಯಡೂರ ಇಲ್ಲಿನ ಡ್ರೋನ್ ದೃಶ್ಯಗಳನ್ನ ತೋರಿಸ್ತೀವಿ ನಿಮಗೆ. ಹೇಗೆ ಸುತ್ತಮುತ್ತ ಎಲ್ಲಾ ಭಾಗ ಕೂಡ ಬಾವನ್ ಸೌದತ್ತಿ ಭಾಗದಲ್ಲಿ ಪ್ರವಾಹದಿಂದ ಅಪಾರ ಹಾನಿಯಾಗಿದೆ. ಯಡೂರು, ಅಂಕಲಿ ಗ್ರಾಮಗಳಲ್ಲಿ ಪ್ರವಾಹದ ನೀರು ನುಗ್ಗಿದೆ. ನದಿಯ ಅಕ್ಕಪಕ್ಕದ ಇಟ್ಟಿಗೆ ಬಟ್ಟಿಗಳಿಗೂ ಕೂಡ ನುಗ್ಗಿದಂತಹ ನೀರು. ನೋಡಿ, ಇದೊಂದು ಡ್ರೋನ್ ವಿಜುವಲ್ಸ್ ನಿಮಗೆ ತೋರಿಸ್ತಾ ಇರೋದು. ನದಿ ಎಲ್ಲಿದೆ, ರಸ್ತೆ ಎಲ್ಲಿದೆ, ಜಮೀನು ಯಾವುದು, ಯಾವುದನ್ನು ಕೂಡ ನೀವು ಬೈಫರ್ಕೇಟ್ ಮಾಡೋಕ್ಕಾಗಲ್ಲ ಅಥವಾ ಗುರುತಿಸೋಕ್ಕಾಗಲ್ಲ. ನೋಡಿ, ಅಲ್ಲಲ್ಲಿ ಸ್ವಲ್ಪ ನಿಮಗೆ ನೀರಿಲ್ದಿರುವಂಥ ಜಾಗ, ಅಥವಾ ಅದು ಕೂಡ ನೀರಿಂದಾನೇ ಕವರ್ ಆಗಿರುವಂಥ ಜಾಗ, ಅದರಲ್ಲಿ ಒಂದಷ್ಟು ಗಿಡಗಳು ಇರೋದರಿಂದ ನಿಮಗೆ ಗೊತ್ತಾಗ್ತಿಲ್ಲ. ಇನ್ನು ರಸ್ತೆ, ಪ್ರಮುಖ ರಸ್ತೆ ಎಲ್ಲ ಕಡೆ ಕೂಡ ನೀರಿದೆ. ಇದು ಕೃಷ್ಣಾ ನದಿಯ ಅಬ್ಬರ ಹೇಗೆ ಈ ಪ್ರದೇಶದಲ್ಲಿ ಚಿಕ್ಕೋಡಿ ತಾಲೂಕಿನ ಮಾಂಜರಿ, ಯಡೂರದಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ನೀವು ನೋಡ್ಬೋದು. ಒಂದು ಡ್ರೋನ್ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ. ಯಡೂರು, ಅಂಕಲಿ ಗ್ರಾಮಕ್ಕೆ ನುಗ್ಗಿರುವಂಥ ನೀರು, ಮತ್ತೊಂದು ಕಡೆ ಇಟ್ಟಿಗೆ ಬಟ್ಗಳು ಕೂಡ ಅಲ್ಲಿ ಜಲಾವೃತವಾಗಿರೋದು. ಡ್ರೋನ್ ಕ್ಯಾಮ್ರಾ, 2 ಡ್ರೋನ್ ದೃಶ್ಯಗಳನ್ನು ನೋಡ್ಬೋದು. ನಡುವಲ್ಲೊಂದು ರಸ್ತೆ ಇದೆ, ಅದು ಇನ್ನೇನು ಸ್ವಲ್ಪ ನೀರೇನೋ ತುಂಬ್ಕೊಂಡ್ಬಿಟ್ರೆ ಆ ರಸ್ತೆ ಕೂಡ ಕವರ್ ಆಗುತ್ತೆ. ಇನ್ನು ಅಲ್ಲಲ್ಲಿ ಮುಳುಗಿರುವಂಥ ಸಣ್ಣ ಪುಟ್ಟ ಈ ಟೆಂಟ್ಗಳನ್ನು ಹಾಕಿರುವಂಥವ್ರು, ಅಂಗಡಿ ಇದೆಲ್ಲವೂ ಕೂಡ ಮುಚ್ಚೋಗಿದೆ. ಭಾವನ ಸೌದತ್ತಿ ಭಾಗದಲ್ಲಿ ಪ್ರವಾಹದಿಂದಾಗಿ ಪರಿಸ್ಥಿತಿ ಹೀಗಿದೆ. ಡ್ರೋನ್ ಕ್ಯಾಮ್ರಾದಲ್ಲಿ ಕೃಷ್ಣಾ ಪ್ರವಾಹ ಹೇಗಿದೆ ಅಂತ ಗಮನಿಸಬಹುದು. ಕಂಪ್ಲೀಟ್ ದೃಶ್ಯಗಳನ್ನ ತೋರಿಸ್ತಾ ಇದ್ದೀವಿ ನಿಮಗೆ. ಕಳೆದ ಆಲ್ಮೋಸ್ಟ್ ಒಂದು 2 ವಾರದಿಂದ ನಿರಂತರವಾಗಿ TV9 ಎಲ್ಲೆಲ್ಲಿ ಏನೇನು ಸಮಸ್ಯೆ ಇದೆ ಅಂತ ಭಾಳ ಚೆನ್ನಾಗಿ ಮಾತಾಡ್ತಿರ್ತಾರೆ. ಒಂದೇ ವಿಚಾರ, ಬೇರೆ ಬೇರೆ ಅನ್ವಾಂಟೆಡ್ ವಿಚಾರಗಳನ್ನ ತೋರಿಸ್ತೀರಿ ಅಂತ. ಆದರೆ ಇಂಥ ಪ್ರವಾಹದ ಪರಿಸ್ಥಿತಿಯನ್ನು ಜನರಿಗೆ, ಸರ್ಕಾರಕ್ಕೆ ತೋರಿಸುವಂಥ ಪ್ರಯತ್ನ ಮಾಡಿದಾಗ ಭಾಳಷ್ಟು ಮಂದಿ ಬಾಯಿಗೆ ಬೀಗ ಹಾಕಿರ್ತಾರೆ. ನಾವು ತೋರಿಸ್ತಾ ಇದ್ದ ದೃಶ್ಯಗಳನ್ನು ಹೇಗೆ ಪ್ರವಾಹದಿಂದಾಗಿ ಪರಿಸ್ಥಿತಿ ಇದೆ ಅಂತ.
ಇನ್ನು ಕೃಷ್ಣಾ ನದಿ ಅಬ್ಬರಕ್ಕೆ ಮುಳುಗಿದಂತ ಮಾಂಗವಸ್ತಿ, ಮುಲಿಗಡ್ಡಿ, ಗಂಟು ಮುಟ್ಟೆ ಸಮೇತ ಜನ ಅಲ್ಲಿ ಊರು ಬಿಡಬೇಕಾದಂತ ಪರಿಸ್ಥಿತಿ. ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಆಗದೆ ಬೀದಿ ಬದಿಯಲ್ಲಿ ವಾಸ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಹುಲಗಬಾಳಿ ಅಲ್ಲಿ ವಾಸ್ತವ್ಯ ಹೂಡಲಾಗ್ತಾ ಇದೆ. ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಆಗದೆ ಬೀದಿ ಬದಿಯಲ್ಲಿ ವಾಸಿಸ್ತಾ ಇದ್ದಾರೆ ಇವೆಲ್ಲರೂ ಕೂಡ. ಕಾಳಜಿ ಕೇಂದ್ರಕ್ಕೆ ಬರುವಂತೆ ಅಧಿಕಾರಿಗಳು ಮನವಿ ಮಾಡ್ತಿದ್ದಾರೆ ಈಗ. ಆದರೆ ನೆರೆ ಸಂತ್ರಸ್ತರು ಕಾಳಜಿ ಕೇಂದ್ರಕ್ಕೆ ಅಧಿಕಾರಿಗಳು ಬರೋಕೆ ಹೇಳಿದ್ರು ಕೂಡ ಇಲ್ಲ, ನಾವು ಬರಲ್ಲ, ನಮಗೆ ಶಾಶ್ವತವಾದಂಥ ಪರಿಹಾರ ಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. ಇನ್ನು ಟಿಬಿ ಡ್ಯಾಂನಿಂದ 1 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರನ್ನ ಬಿಡಲಾಗ್ತಾ ಇದೆ. ಬಳ್ಳಾರಿ ಜಿಲ್ಲೆ ಕಂಪ್ಲಿ ಪಟ್ಟಣದ ತುಂಗಭದ್ರಾ ಸೇತುವೆ ಜಲಾವೃತವಾಗಿದೆ. ಸೇತುವೆ ಜಲಾವೃತವಾದಂಥ ವಿಡಿಯೋ ಡ್ರೋನ್ ಮೂಲಕ ನಿಮಗೆ ತೋರಿಸ್ತಾ ಇದ್ದೀವಿ. ಕಂಪ್ಲಿ ಚಿಕ್ಕ ಜಂತಿಕಲ್ ಮಧ್ಯದ ಸೇತುವೆ ಜಲಾವೃತವಾಗಿದೆ. ಇದು ಬಳ್ಳಾರಿ ಜಿಲ್ಲೆಯ ಪರಿಸ್ಥಿತಿ. ಟಿಬಿ ಡ್ಯಾಂನಿಂದ ಸುಮಾರು 1 ಲಕ್ಷ ನೀರನ್ನು ರಿಲೀಸ್ ಮಾಡಿರೋದ್ರಿಂದ ಬಳ್ಳಾರಿ ಜಿಲ್ಲೆ ಕಂಪ್ಲಿ ಪಟ್ಟಣ ಹೀಗಿದೆ. ಸೊ ಈಗ ಸದ್ಯ ರಸ್ತೆಗೆಲ್ಲ ಬ್ಯಾರಿಕೇಡ್ ಹಾಕಿ ಯಾರು ಕೂಡ ಹೋಗದ ಹಾಗೆ ಅಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಊರಿಗೂರೇ ನೀರಿಂದ ಕವರ್ ಆದರೆ ಎಲ್ಲಿಗೆ ಹೋಗೋಣ ಜನ ನೋಡಿ ಅಂಥ ಪರಿಸ್ಥಿತಿಯಲ್ಲಿ ಪುರಸಭೆ ಕಂಪ್ಲಿ ಬ್ಯಾರಿಕೇಡನ್ನು ಹಾಕಿದ್ದಾರೆ. ಒಂದೂರಿಂದ ಒಂದೂರಿಗೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಶಾಲೆಗೆ ಹೋಗುವಂಥ ಮಕ್ಕಳಿರ್ಬೋದು, ಕೆಲಸ ಕಾರ್ಯಕ್ಕೆ ಹೋಗುವಂಥ ಯುವಕ ಯುವತಿಯರು, ಅಲ್ಲಿನ ಸಾಮಾನ್ಯ ಜನ, ಜೊತೆಗೆ ವ್ಯವಸಾಯ, ಅದಕ್ಕೆ ಬೇಕಾಗುವಂಥ ಗೊಬ್ಬರ ಇದೆಲ್ಲವನ್ನು ಕೂಡ ತರಬೇಕು. ಸಂತೆ ಮಾರ್ಕೆಟ್ಗೆ ಹೋಗಬೇಕು, ಯಾವುದೂ ಕೂಡ ಆಗ್ತಿಲ್ಲ. ಎಲ್ಲಕ್ಕೂ ಕೂಡ ದಿಗ್ಬಂಧನ ಎದುರಾಗಿದೆ.